ನಮಸ್ಕಾರ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಮದುವೆಯಾಗಿ 2 ವಾರ ಆಗಿತ್ತು. ಧ್ರುವ ಮತ್ತು ಕೀರ್ತಿ ನಡುವೆ ಈಗ ಪ್ರೀತಿ ನಿಧಾನವಾಗಿ ಬೆಳೆಯುತ್ತಿತ್ತು. ಮೊದಲಿನ ಮುಜುಗರ, ನಾಚಿಕೆ ಇವೆಲ್ಲವೂ ಕಡಿಮೆಯಾಗಿತ್ತು. ಆದ್ರೆ ರೊಮ್ಯಾನ್ಸ್ ಸ್ಟಾರ್ಟ್ ಆದಾಗ ಮಾತ್ರ ಕೀರ್ತಿ ಫುಲ್ ಶೈ ಆಗ್ಬಿಡ್ತಿದ್ಲು. ಆ ರಾತ್ರಿ ಮನೆಯಲ್ಲಿ ಎಲ್ರೂ ಮಲಗಿದ್ರು. ರೂಮ್ನಲ್ಲಿ ಡಿಮ್ ಯೆಲ್ಲೋ ಲೈಟ್ ಮಾತ್ರ ಇತ್ತು. ಕೀರ್ತಿ ಕಬೋರ್ಡ್ ಮುಂದೆ ನಿಂತು ತನ್ನ ಹೇರ್ ಅನ್ನ ಸರಿ ಮಾಡ್ತಾ ಇದ್ಲು. ಲೈಟ್ ಲ್ಯಾವೆಂಡರ್ ಕಲರ್ ಸ್ಯಾರಿನಲ್ಲಿ ಅವಳು ಏಂಜಲ್ ತರ ಕಾಣಿಸುತ್ತಿದ್ಲು. ಧ್ರುವ ಬೆಡ್ ಮೇಲೆ ಕುಳಿತು ನಿಧಾನವಾಗಿ ಅವಳನ್ನೇ ನೋಡ್ತಿದ್ದ. ಹೀಗೆ ನೋಡ್ಬೇಡಿ ಎಂದು ಕೀರ್ತಿ ನಾಚಿಕೆಯಿಂದ ಹೇಳಿದಳು. ನೋಡದೆ ಇರೋಕೆ ಟ್ರೈ ಮಾಡ್ತಿದ್ದೀನಿ, ಆದ್ರೆ ಇಂಪಾಸಿಬಲ್ ಅಲ್ವಾ ಅಂತ ಧ್ರುವ ಹೇಳಿದ. ಕೀರ್ತಿ ಬ್ಲಶ್ ಆಗಿ ಫೇಸ್ ಟರ್ನ್ ಮಾಡ್ಕೊಂಡ್ಳು. ಅವಳು ಬೆಡ್ ಕಡೆ ಬರಲು ಧ್ರುವ ಸಡನ್ಲಿ ಅವಳ ಕೈ ಹಿಡಿದ. ಕೀರ್ತಿ ಶಾಕ್ ಆಗಿ ಅವನ ಕಡೆ ನೋಡಿದ್ಲು. ಏನು? ಧ್ರುವ ನಿಧಾನವಾಗಿ ಸ್ಮೈಲ್ ಮಾಡಿದ. ಆಮೇಲೆ ಹೇಳಿದ, ಇವತ್ತು ಬೇಗ ನಿದ್ರೆ ಮಾಡ್ಬೇಡ. ಆ ಮಾತು ಕೇಳಿ ಕೀರ್ತಿ ಹಾರ್ಟ್ ಬೀಟ್ ಫಾಸ್ಟ್ ಆಗಿ ಹೊಡೆಯುತ್ತಾ ಇತ್ತು. ಯಾಕೆ? ಸ್ವಲ್ಪ ಟೈಮ್ ನನ್ನ ಜೊತೆ ಇರು ಎಂದು ಹೇಳಿದ. ಒಂದು ಕ್ಷಣ ರೂಮಲ್ಲಿ ಸೈಲೆನ್ಸ್ ಇತ್ತು. ಹೊರಗೆ ಮಳೆಯ ಹನಿ ನಿಧಾನವಾಗಿ ಜಾರಿ ಬೀಳುತ್ತಿತ್ತು. ಆ ರೊಮ್ಯಾಂಟಿಕ್ ಮೂಮೆಂಟ್ ನಲ್ಲಿ ಧ್ರುವ ನಿಧಾನವಾಗಿ ಅವಳನ್ನ ತನ್ನ ಹತ್ತಿರ ಎಳೆದು ಕೂರಿಸಿಕೊಂಡ. ಕೀರ್ತಿಗೆ ಅವನ ಹಾರ್ಟ್ ಬೀಟ್ ಕ್ಲಿಯರ್ ಆಗಿ ಕೇಳಿಸುತ್ತಿತ್ತು. ನಿನಗೆ ಗೊತ್ತಾ ಎಂದು ಧ್ರುವ ನಿಧಾನವಾಗಿ ಹೇಳಿದ. ಅವಳು ಕೇಳಿದ್ಲು, ಏನು? ಅವನು ಹೇಳಿದ, ನೀನು ನಾಚಿಕೊಳ್ಳುವ ಪ್ರತಿ ಸಾರಿ ನಿನ್ನನ್ನು ಇನ್ನೂ ಟೀಸ್ ಮಾಡಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ. ಧ್ರುವ, ಏನು ಹೇಳ್ತಿದ್ದೀರಾ ಅಂತ ಅವಳು ಕ್ಯೂಟ್ ಆಗಿ ಅವನ ಶೋಲ್ಡರ್ ಮೇಲೆ ಹೊಡೆದಳು. ಅವನು ನಗುತ್ತಾ ಅವಳ ಕೈ ಹಿಡಿದ. ಕೆಲವು ಕ್ಷಣ ಇಬ್ಬರು ಒಬ್ಬರ ಕಣ್ಣಲ್ಲಿ ಕಳೆದು ಹೋದರು. ಧ್ರುವ ನಿಧಾನವಾಗಿ ಅವಳ ಹೇರ್ ಕ್ಲಿಪ್ ತೆಗೆದ. ಅವಳ ಲಾಂಗ್ ಹೇರ್ ಶೋಲ್ಡರ್ಸ್ ಮೇಲೆ ಹರಡಿತ್ತು. ಕೀರ್ತಿ ನರ್ವಸ್ ಆಗಿ ದೀರ್ಘವಾದ ಉಸಿರನ್ನ ತೆಗೆದುಕೊಂಡಳು. ಇಷ್ಟು ನರ್ವಸ್ ಯಾಕೆ ಎಂದು ಅವನು ನಿಧಾನವಾಗಿ ಕೇಳಿದ. ಅವಳು ಹೇಳಿದ್ಲು, ನೀವು ಇಷ್ಟು ಹತ್ತಿರ ಬಂದ್ರೆ ನನಗೆ ಜಗತ್ತೇ ನಿಂತು ಹೋದಂತೆ ಆಗುತ್ತೆ. ಆ ಮಾತು ಕೇಳಿ ಧ್ರುವ ಕಂಪ್ಲೀಟ್ಲಿ ಸ್ಮೈಲ್ ಮಾಡಿದ. ಅವನು ನಿಧಾನವಾಗಿ ಅವಳ ಕೆನ್ನೆಯನ್ನ ಟಚ್ ಮಾಡಿದ. ಆ ಸ್ಪರ್ಶಕ್ಕೆ ಕೀರ್ತಿ ಕಣ್ಣು ಮುಚ್ಚಿಕೊಂಡಳು. ಅವಳ ಫಿಂಗರ್ಸ್ ಅವಳಿಗೆ ಗೊತ್ತಿಲ್ಲದಂತೆ ಅವನ ಶರ್ಟ್ ಅನ್ನ ಟೈಟ್ ಆಗಿ ಹಿಡಿದವು. ಹೊರಗೆ ಜೋರಾಗಿ ಮಳೆ ಬರುತ್ತಿತ್ತು. ಒಳಗೆ ಇಬ್ಬರ ಹಾರ್ಟ್ ಬೀಟ್ ಇನ್ನೂ ಜೋರಾಗಿ ಬಡಿಯುತ್ತಿತ್ತು. ಕೀರ್ತಿ, ಹಾ, ನೀನು ನನ್ನ ವೈಫ್ ಆಗಿರೋದು ಇನ್ನೂ ನನಗೆ ಕನಸಿನ ತರ ಫೀಲ್ ಆಗ್ತಿದೆ ಅಂತ ಧ್ರುವ ಹೇಳಿದ. ಅವಳು ನಾಚಿಕೆಯಿಂದ ಸ್ಮೈಲ್ ಮಾಡಿ ನಿಧಾನವಾಗಿ ಅವನ ಎದೆಯ ಮೇಲೆ ತಲೆ ಇಟ್ಟಳು. ನನಗೂ ಕೂಡ ಹಾಗೆ ಅನ್ನಿಸ್ತಿದೆ ಅಂತ ಹೇಳಿದ್ಲು. ಧ್ರುವ ಅವಳ ಹಣೆಯ ಮೇಲೆ ಕಿಸ್ ಮಾಡಿ ಅವಳನ್ನ ಮುದ್ದಾಡಿದ. ಇವತ್ತು ಹೋಲ್ ನೈಟ್ ಹೀಗೆ ಇರೋಣ ಅಂತ ಹೇಳಿದ. ಅವಳು ನಾಚಿಕೆಯಿಂದ ಇನ್ನೂ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಆ ರಾತ್ರಿ ಮಾತಿಗಿಂತ ಎದೆ ಬಡಿತ ಜಾಸ್ತಿ ಮಾತಾಡುತ್ತಿತ್ತು ಮತ್ತು ಇಬ್ಬರ ನಡುವಿನ ಡಿಸ್ಟೆನ್ಸ್ ಸಂಪೂರ್ಣವಾಗಿ ಕರಗುತ್ತಿತ್ತು. ಗಂಡ ಹೆಂಡತಿ ಪ್ರೀತಿ ಅಂದ್ರೆ ಇದೇ ಅಲ್ವಾ?
ನಿಜವಾದ ರೊಮ್ಯಾನ್ಸ್ ಅಂದ್ರೆ ಒಬ್ಬರ ಹತ್ತಿರ ಇದ್ದಾಗ ಟೈಮ್ ನಿಂತಂತೆ ಫೀಲ್ ಆಗೋದು. ನಾಚಿಕೆ, ಕ್ಲೋಸ್ನೆಸ್, ಹೃದಯದ ಬಡಿತ ಇವೇ ಗಂಡ ಹೆಂಡತಿಯ ಸುಂದರವಾದ ಪ್ರೀತಿ. ಈ ಗಂಡ ಹೆಂಡತಿಯ ಪ್ರೇಮ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.